ಅಣುಭಾಷ್ಯ ಎಷ್ಟಾಗಿತ್ತೀಗ? ಮೂರನೇ ಅಧ್ಯಾಯ ನಡೀತಾ ಇತ್ತು. ಶುಭೇರ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನ ಇವ ಪರಂ ಪದಂ. ಒಂದೇ ಒಂದು ಇದರಲ್ಲಿ ಎಷ್ಟು ತತ್ವ ಹೇಳಿದ್ದಾರೆ. ಶುಭೇನ ಕರ್ಮಣ ಸ್ವರ್ಗಂ, ಜ್ಞಾನ ಇಲ್ಲ, ಸಿಕ್ಕಾಬಟ್ಟಿ ಒಳ್ಳೆ ಕೆಲಸ ಮಾಡಿದ್ದವನು. ಏನು ಕೋಟ್ಯಂತರ ರೂಪಾಯಿ ದಾನ ಮಾಡಿದ್ದಾನೆ, ನೂರಾರು ಯಜ್ಞ ಮಾಡಿದ್ದಾನೆ, ಏನೇನೋ ಮಾಡಿ ಹಾಕ್ಬಿಟ್ಟೆ, ಮಾವಿನ ಛತ್ರ ಕಟ್ಟಿಸಿದ್ದಾನೆ, ಬಾವಿ ತೋರಿಸಿ ಎಲ್ಲ ಮಾಡಿಬಿಟ್ಟಿದ್ದಾನೆ. ಅವನಿಗೆ ಹಬ್ಬಬ್ಬ ಅಂತ ಏನು ಸಿಗ್ಬೋದು ಅಂದರೆ ಸ್ವರ್ಗ ಸಿಗ್ಬೋದು ಅಷ್ಟೇ. ಗೊತ್ತಾಯ್ತಾ? ಏನು ಸಿಗೋದಿಲ್ಲ? ಮೋಕ್ಷ ಸಿಗೋದಿಲ್ಲ. ಅದಕ್ಕೆ ಬರೀ ಕರ್ಮದಿಂದ ಮೋಕ್ಷ ಹೇಳೋರು ಇಷ್ಟೇ. ಕರ್ಮ ವೇಸ್ಟ್ ಅಂತ ಗುರಿ ಸಾಧಿಸದೆ ಹೋಗೋದ್ರಿಂದ ಸಿಗೋ ಫಲ ನಿತ್ಯವಾದ ಮೋಕ್ಷ. ಟೆಂಪರರಿ ಜಾಬ್ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಪರ್ಮನೆಂಟ್ ಜಾಬಿಗೆ ಅಷ್ಟು ಬೆಲೆ ಅದಕ್ಕೆ ಸಿಗೋದಿಲ್ಲ. ಅದಕ್ಕೆ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ. ವಿಕರ್ಮ ಅಂದ್ರೇನು? ಅಶುಭ ಕರ್ಮಗಳು, ನಿಷಿದ್ಧ ಕೆಲಸ ಮಾಡ್ತಾರೆ. ಎಲ್ಲಿ ಹೋಗ್ತಾನೆ ಅವನೀಗ? ನರಕಕ್ಕೆ ಹೋಗ್ತಾನೆ. ಅಂದರೆ ಒಳ್ಳೆಯ ಕೆಲಸಗಳಿಂದ ಭಾರಿ ಫಲ ಸಿಗೋದು ಸ್ವರ್ಗ, ಕೆಟ್ಟ ಕೆಲಸದಿಂದ ಭಾರಿ ಅನರ್ಥ ನರಕ. ಇದರ ಅರ್ಥ ಏನು ಅಂದರೆ ಬರೀ ಕರ್ಮದಿಂದ ಮೋಕ್ಷ ಸಿಗೋದಿಲ್ಲ, ಎಷ್ಟೇ ಪಾಪ ಮಾಡಿದರೂ ಅಂಧನ್ ತಮಸ್ಸಾಗೋದಿಲ್ಲ. ಗೊತ್ತಾಯ್ತಾ? ಈಗ ಎಷ್ಟೇ ಪಾಪ ಕಾರ್ಯ ಮಾಡಿದರೂ ಅಂಧನ್ ತಮಸ್ಸಾಗೋದಿಲ್ಲ, ನರಕ ಆಗುತ್ತೆ. ಎಷ್ಟೇ ಒಳ್ಳೆಯ ಕೆಲಸ ಸ್ವರ್ಗ ಆಗುತ್ತೆ, ಮೋಕ್ಷ ಆಗೋದಿಲ್ಲ. ಇಲ್ಲಿ ಮೋಕ್ಷ ಆಗೋದಿಲ್ಲ, ತಮಸ್ಸಾಗೋದಿಲ್ಲ. ಆದರೆ ತಮಸ್ಸು ಆಗುತ್ತೆ, ಮೋಕ್ಷನೂ ಸಿಗುತ್ತೆ. ಯಾರಿಗೆ ಅಂದರೆ ಮಿಥ್ಯಾಜ್ಞಾನೇನ ಚ ತಮಃ. ಮಿಥ್ಯಾಜ್ಞಾನದಿಂದ ತಮಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ಮಿಥ್ಯಾಜ್ಞಾನದಿಂದ ಏನು ಸಿಗುತ್ತೆ? ತಮಸ್ಸು. ಅವ್ನು ಒಂದು ಕೆಟ್ಟ ಕೆಲಸನೂ ಮಾಡಿಲ್ಲ, ಮಿಥ್ಯಾಜ್ಞಾನ ಇದೆ, ತಮಸ್ಸಿಗೆ ಹೋಗ್ತಾನೆ. ಗೊತ್ತಾಯ್ತಾ? ಅವ್ನು ಭಾರಿ ಕೆಟ್ಟ ಕೆಲಸ ಮಾಡಿದ್ದಾನೆ, ಮಿಥ್ಯಾಜ್ಞಾನ ಪ್ರಸಾರ ಮಾಡಿಲ್ಲ, ಆದರೆ ಏನಾಗ್ತಾನೆ ಅವನು? ನರಕಕ್ಕೆ ಹೋಗ್ತಾನೆ ಅಷ್ಟೇ. ಅಂತ ನರಕಕ್ಕೆ ಹೋದರೆ ಉಪಯೋಗ ಏನು ಅಂದರೆ ಮತ್ತೆ ವಾಪಸ್ ಬರೋ ಚಾನ್ಸ್ ಇದೆ, ಮತ್ತೆ ಸಾಧನೆ ಮಾಡ್ಕೋಬೋದು. ಡಿಬಾರ್ ಆದವ್ರು ಮತ್ತೆ ಬರಬಹುದು. ಬರೀ ಫೇಲ್ ಆದವ್ರು ಸೆಪ್ಟೆಂಬರಿಗೆ ಕೊಡಿಸ್ಬಿಡ್ತಾರೆ, ಡಿಬಾರ್ ಆದ್ರೂ ಮುಗಿಯೋರಿಗೆ ಬಿಡೋದಿಲ್ಲ. ಆ ಥರ ಇವನ ನರಕ ಇಲ್ಲ. ಆದರೆ ಮಿಥ್ಯಾಜ್ಞಾನದಿಂದ ತಮಸ್ಸಾಗತ್ತೆ. ಇನ್ನು ಜ್ಞಾನೇನೈವ ಪರಂಪದ, ಜ್ಞಾನದಿಂದನೇ ಪರಂಪದ. ಮೋಕ್ಷ ಸಿಗಬೇಕಾದ್ರೆ ಏನಿರಬೇಕು? ಜ್ಞಾನ ಇರಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಯಾವುದಕ್ಕೆ ಗಮನ ಕೊಡಬೇಕಾಯ್ತು ನಾವೀಗ? ಜ್ಞಾನ ಕೊಡಬೇಕು. ಕರ್ಮ ಯಾತಕ್ಕೆ ಬೇಕು? ಜ್ಞಾನ ಓರಿಯೆಂಟೆಡ್ ಆಗಿದ್ದರೆ ಕರ್ಮ ಓಕೆ, ಜ್ಞಾನ ಓರಿಯೆಂಟೆಡ್ ಆಗಿರಬೇಕು. ಬರೀ ಕರ್ಮ ಇದ್ದರೆ ಅದಕ್ಕೆ ಬೆಲೆ ಕಡಿಮೆ ಆಗೋಗ್ಬೇಕು. ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ. ಸೊ ಮಿಥ್ಯಾಜ್ಞಾನ ಕೆಲವರು ಹೇಳುವ ಎಷ್ಟೋ ಮತಾಚಾರ್ಯರಿದ್ದಾರೆ, ಅವ್ರು ಗುಂಡಾಗಿರಿ ಏನು ಮಾಡಿಲ್ಲ, ಒಂದು ಗುಂಡಾಗಿರಿ ಹೊಡೆಯೋದು ಬಡಿಯೋದು ಮಾಡಿಲ್ಲ, ಆದರೆ ದುರ್ಮತ ಪ್ರಸಾರ ಮಾಡಿರ್ತಾರೆ. ಅದಕ್ಕೆ ಏನಂತ ಕರೆದ್ರು? ಅದಕ್ಕೆ ಎಷ್ಟೋ ಹೇಳ್ತಾರೆ, ಪೆನ್ ಈಸ್ ಮೈಟಿಯರ್ ದ್ಯಾನ್ ಸೋರ್ಡ್ ಅಂತ ಕರೀತಾರೆ. ಎಷ್ಟೋ ಜನ ಒಳ್ಳೊಳ್ಳೆ ಪುಸ್ತಕ ಬರೆದ್ಬೇಕು, ಏನು ಮನೆ ಬಿಟ್ಟೇ ಹೋಗಿರೋದಿಲ್ಲ, ಅದನ್ನ ಓದಿ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಪುಣ್ಯ ಬಂದೋಯ್ತು. ಇದು ಅವ್ರು ಕೆಟ್ಟ ಕೆಟ್ಟ ಪುಸ್ತಕ ಬರೀತಾರೆ, ಮನೇಲಿ ಕೂತಿರ್ತಾರೆ, ಮನೆ ಬಿಟ್ಟೇ ಹೋಗಿಲ್ಲ, ಒಂದು ಪಾಪ ಕಾರ್ಯನೂ ಮಾಡಿಲ್ಲ ಅವರು. ಆದರೆ ಪುಸ್ತಕ ಓದೋರು ಬರೀ ಪಾಪ ಕಾರ್ಯನ ಮಾಡ್ತಿರ್ತಾರೆ. ಆದ್ದರಿಂದ ಪಾಪ ಯಾರಿಗೆ ಜಾಸ್ತಿ ಬಂತೀಗ? ಇವನಿಗೆ. ಆದ್ದರಿಂದ ಈ ಚೈತ್ಯ ಟೀಕಾರ ಇರೋದು ಉದಾಹರಣೆಗೆ. ಯಾಕಂದ್ರೆ ರಾಜ ಮಹಾರಾಜರು ಇದ್ದರು, ಅವ್ರು ಯಾರಿಗೆ ಗೌರವ ಇದೆ ಈಗ? ಎಷ್ಟು ಸಿಕ್ಕಾಬಟ್ಟೆ ರಾಜ ಆ ಸಂಪತ್ತಿದ್ದವರು. ಆದರೆ ಎಲ್ಲ ಹೋಯ್ತು. ಅವ್ರು ಬರೀ ಮಾಡಿದ ಕೆಲಸ ಏನು? ಸುಧಾ ಗ್ರಂಥ ಬರೆದಿತ್ತು, ಗ್ರಂಥಗಳು ಬರೆದಿತ್ತು. ಇವತ್ತು ಇಡೀ ಸಮಾಜಕ್ಕೆ ಏನಾಯ್ತು? ಅದು ಒಂದು ದೊಡ್ಡ ಆಸ್ತಿ, ಅದು ಅಜರಾಮರ. ಯಾವ ಕರ್ಮನೂ 100 ವರ್ಷ ಬದುಕೋದೇ ಸಾಧ್ಯ ಇಲ್ಲ. ಬರ್ತಾ 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 ಸೇತುವೆ ಕಳಿಸಿ ಬಿದ್ದೋಯ್ತು, ಮುಗಿದ ಕಥೆ. ಅಲ್ಲಿವರೆಗೂ ಉಪಯೋಗ ಆಯ್ತು, ಮುಂದೆ ಇಲ್ಲ. ಜ್ಞಾನ ಹಾಗಲ್ಲ, ಬೆಳೀತಾ ಹೋಗ್ತಾನೇ ಇರ್ತದೆ. ಒಂದು ಪುಸ್ತಕಕ್ಕೆ 1000 ಕಾಪಿ ಮಾಡೋಕ್ಕೆ ಬರುತ್ತೆ. ನೀವು 1 ಗ್ರಾಮ್ ಚಿನ್ನ ಎಷ್ಟು ಗ್ರಾಮ್ ಮಾಡೋಕ್ಕೆ ಬರುತ್ತೆ? ಮಾಡೋಕ್ಕೆ ಬರೋ ಸ್ವಲ್ಪ ಇನ್ನೂ ಕಡಿಮೆ ಆಗಿಬಿಡುತ್ತೆ ಅಷ್ಟೇ. ಅದು 1 ಗ್ರಾಮ್ಗಿಂತ ಕಡಿಮೆ ಆಗುತ್ತೆ, ಇಟ್ಟಿಟ್ಟಾಗ ಸೌದೋಗ್ಬಿಡುತ್ತೆ. ಜ್ಞಾನ ಹಾಗಲ್ಲ, ಹೆಚ್ಚುತ್ತೆ. ಇವೆಲ್ಲ ಗೊತ್ತಿದ್ರೂ ನಾವು ಏನು ಮಾಡೋದಿಲ್ಲ, ಜ್ಞಾನ ಕಾರ್ಯಕ್ಕೆ ಇಷ್ಟಪಡೋದಿಲ್ಲ. ಇಷ್ಟಪಡಬೇಕಂತ ಓದಿಗಿರೋ ಬೆಲೆ ಹೇಳಿ ಒಳ್ಳೆ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ. ಉಳಿದೋರಿಗೆ ಸಂಕಟ, ಅಯ್ಯೋ ಎಂಥ ಕೆಲಸ ಬಿಟ್ಟು ಅಡ್ಡ ಅಂತೇಳಿ ಬೋದಿಲ್ಲ. ನಾವು ಡಬಲ್ ದೊಡ್ಡ ಕೆಲಸ, ಇನ್ನೂ ದೊಡ್ಡ ಕೆಲಸ ಸಿಗ್ತಾವೆ ಅವರಿಗೆ. ಅದು 2 ವರ್ಷ ಸುಮ್ಮನೆ ಕೆಲಸ ಮಾಡ್ತಾರೆ, ಕೆಲಸ ಸಿಗ್ತಿರಲಿಲ್ಲ. ಆ ಕ್ವಾಲಿಫಿಕೇಷನ್ ಬಂದಿದ್ದಕ್ಕೆ ಮೇಲೆ ಹೋಗ್ಬಿಡ್ತಾರೆ. ಮೊದಲಿಂದೆಲ್ಲ ಲಾಸ್ ಎಲ್ಲ ಕಾಂಪನ್ಸೇಟ್ ಆಗೋಗ್ಬಿಡುತ್ತೆ. ಆ ಕಾನ್ಸೆಪ್ಟ್ ಲೌಕಿಕದಲ್ಲೇ ಕಾಣ್ತೇವೆ ನಾವಿಲ್ಲ, ಶಾಸ್ತ್ರದಲ್ಲಂತನೂ ಭಾರಿ ಜಾಸ್ತಿ. ಅದು ಆ ಯೋಚನೆ ಇರಬೇಕು. ಇದನ್ನೆಲ್ಲ ಮತ್ತೆ ಮತ್ತೆ ಹೇಳ್ತಿದ್ರೆ ಜನಗಳಿಗೆ ಖಂಡಿತ ಬರ್ತಾರೆ. ಒಬ್ರು ಹೇಳಿದ್ರು ಅಂತ ಹೇಳಿದ್ನಲ್ಲ, ತುಂಬ ವಯಸ್ಸಾದವರು ಪಾಪ 80 ಆಗೋಗ್ಬಿಟ್ಟಿತ್ತು. ಆಗ ಅವರು ಒಳ್ಳೆ ಹಾಡು ಫಸ್ಟ್ ಕ್ಲಾಸಾಗಿ ಹೇಳೋರು. ರಜಾಸಿಗೆ 1000 ಹಾಡು ಬಾಯಿ ಬರ್ತಾಯಿತ್ತು ಪಾಪ. ಎಲ್ಲ 4-6 ದಿವಸ ಜೊತೆಗಿದ್ದರು. ಎಲ್ಲ ನಡೆದ ಮೇಲೆ ಎಲ್ಲ ಗೊತ್ತಾಯ್ತು ಅವ್ರಿಗೆ. ಆಮೇಲೆ ಹೇಳಿದರು, ನನಗೆ ಮೊದಲು ಯಾರು ಹೇಳಿದರೆ ಇಷ್ಟು ಹಾಡು ಪಾಡೋದ್ರ ಜೊತೆಗೆ ಎಷ್ಟೋ ಗ್ರಂಥ ಪಾಯಿಪಾಠ ಮಾಡ್ತಿದ್ದೆ, ಅರ್ಥ ಆಗ್ತಾನೆ, ಯಾರೂ ಹೇಳಲೇ ಇಲ್ಲ, ಈಗ ಮಾಡೋದು ಸಾಧ್ಯ ಇಲ್ಲ ಅಂತ ಅಷ್ಟು ಪೇಚಾಡಿದ್ರು, ದುಃಖಪಟ್ಟರು ಅವ್ರು ಪಾಪ. ಹೇಳೋದು ಹೇಳಿಬಿಡ್ಬೇಕು, ಅವ್ರು ಮಾಡೋರು ಮಾಡೇ ಮಾಡ್ತಾರೆ. ಬಿಟ್ಟರೆ ತೊಂದರೆ ಇಲ್ಲ, ಮಾಡೋರು ಮಿಸ್ ಆಗಬಾರ್ದು ಯಾವಾಗ. ಸರ್ವಾವಸ್ಥಾ ಪ್ರೇರಕಶ್ಚ ಮುಂದೆ ಹೇಳ್ತಾರೆ, ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ. ಇದರಿಂದ ಒಂದು ಮಿಥ್ಯಾಜ್ಞಾನ ನಮಗಿರಬಾರ್ದು, ಮತ್ತು ಇನ್ನೊಬ್ಬರಿಗೆ ಕೊಡಬಾರ್ದು. ಮಿಥ್ಯಾಜ್ಞಾನ ಹೇಗೆ ನಮ್ಮೊಬ್ಬರಲ್ಲೇ ಬೆಳೆಯುತ್ತೋ ಉಳಿದವ್ರ ಬಗ್ಗೆ ಬೆಳೀತಾ ಹೋಗ್ತಿರುತ್ತೆ. ಹಾಗೆ
ಮತ್ತು ಅತಿ ಹೆಚ್ಚು ಒಂದೇ ಸರ್ತಿಗೆ ಲಕ್ಷಾಂತರ ಜನ ಬಡಿಸೋಕ್ಕೆ ಬರುತ್ತಾ? ಪ್ರವಚನ ಅಷ್ಟು ಜನ ಒಂದು ಟೈಮಲ್ಲಿ ಕೇಳ್ಬೋದು. ಎಷ್ಟು ಜ್ಞಾನದ ವೈಶಿಷ್ಟ್ಯಗಳು. ಮತ್ತು ಅನ್ನ ಬಡಿಸ್ತಾ ಬಡಿಸ್ತಾ ಹೋದಂತೆ ಖಾಲಿ ಆಗಿಬಿಡುತ್ತೆ. ಇದು ಜ್ಞಾನ ಜಾಸ್ತಿ ಆಗಿಬಿಡುತ್ತೆ. ಬಹಳ ಆಶ್ಚರ್ಯ ಅಂತ ಕೇಳಿ ಅದು ಮ್ಯಾಜಿಕ್. ಅದು ಜ್ಞಾನಕ್ಕೆ ಇರೋ ಅನ್ನ. ಮತ್ತು ಜ್ಞಾನಕ್ಕೆ ಟ್ಯಾಕ್ಸ್ ಇಲ್ಲ, ಗೊತ್ತಾಯ್ತಾ? ಪ್ರೊಫೆಷನಲ್ ಟ್ಯಾಕ್ಸ್ ಇದೆ, ಎಜುಕೇಷನಲ್ ಟ್ಯಾಕ್ಸ್ ಅಂತಿಲ್ಲ. ಪುಣ್ಯಕ್ಕೆ ಮುಂದೆ ಮಾಡ್ತಾರೆ ಹೇಳೋ ಗೊತ್ತಿಲ್ಲ. ಅವ್ರು ಓದೋದು ಬದ್ದೆ ಓದೋದು ಪೂರ್ತಿ ಬಿಟ್ಬಿಡ್ತಾರೆ. ಎಜುಕೇಷನ್ ಟ್ಯಾಕ್ಸ್ ಇಲ್ಲ, ಪ್ರೊಫೆಷನ್ನಿಗೆ ಟ್ಯಾಕ್ಸ್. ದುಡ್ಡು ಬರುತ್ತೆ ಅದರಿಂದ, ಅದಕ್ಕೆ ಟ್ಯಾಕ್ಸ್ ಇದೆ. ಅಂದರೆ ಎಜುಕೇಷನ್ ಟ್ಯಾಕ್ಸ್ ಫ್ರೀ. ಅದು ಟ್ಯಾಕ್ಸ್ ಫ್ರೀ ಇದೆ, ಬೆಳೆಯುತ್ತೆ. ಖರ್ಚು ಮಾಡಿದರೆ ಅದು ಹೋಗಿಬಿಡುತ್ತೆ. ಆದರೆ ಒಂದು ಕೆ ಜಿ ಬಂಗಾರ ಎಷ್ಟು ಜನ ಕೊಡ್ಬೋದು ನೀವೀಗ? ಒಂದು ಸ್ಟೇಜಲ್ಲಿ ಕ್ಲೋಸ್ ಆಗುತ್ತೆ ಅದು. ಆದರೆ ಒಂದೇ ಒಂದು ಅಕ್ಷರನ ಕೋಟ್ಯಂತರ ಜನ ಕೊಡು, ಒಂದೊಂದು ಅಕ್ಷರ ಪದನ. ಈ ವ್ಯತ್ಯಾಸ ಇರೋದ್ರಿಂದ ಯಾವಾಗ ಜ್ಞಾನ ಭಾರಿ ದೊಡ್ಡದು. ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಕರೀತಾರೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನ ಇವ ಪರಂಪದಂ. ಇಲ್ಲೂ ಕೂಡ ಏವ ಹಾಕಿದ್ದಾರೆ. ಏವ ಎಲ್ಲದೂ ಸೇರಿಸ್ಕೋಬೇಕೀಗ. ಈ ಶುಭೇನ ಕರ್ಮಣ ಸ್ವರ್ಗಮೇವ, ಅದಕ್ಕಿಂತ ಜಾಸ್ತಿ ಇಲ್ಲ. ಹಬ್ಬಬ್ಬ ಅಂದ್ರೆ ಅಷ್ಟೇ. ಅದು ಸಿಗುತ್ತೆ, ಗ್ಯಾರಂಟಿ ಏನಿಲ್ಲ. ಬಟ್ ಸಿಕ್ಕರೆ ಅದು ಸಿಗ್ಬೋದು ಅಷ್ಟೇ. ಆಮೇಲೆ ವಿಕರ್ಮದಿಂದ ನರಕ ಆಗಬಹುದು, ಆದರೂ ಅದಕ್ಕಿಂತ ಹೆಚ್ಚು ಅನರ್ಥ ಆಗೋದಿಲ್ಲ, ಅಷ್ಟು ಕ್ಲೋಸ್ ಅದು. ಆಮೇಲೆ ಮಿಥ್ಯಾಜ್ಞಾನ ತಮಃ ಸೇರಿಸಿದ್ದಾರೆ. ಮಿಥ್ಯಾಜ್ಞಾನಕ್ಕೆ ಹೇಳಬೇಕಾದ್ರೆ ತಮಸ್ಸಾಗತ್ತೆ, ಅದು ಭಾರಿ ಹುಷಾರಾಗಿರುತ್ತೆ. ಮಿಥ್ಯಾಜ್ಞಾನ ಬರದಂತೆ ನೋಡ್ಕೋಬೇಕು. ಜ್ಞಾನೇನೈವ ಪರಂಪದ ಏವಕಾರ ಹಾಕಿದ್ರು. ಮಿಥ್ಯಾಜ್ಞಾನೇನೈವ ತಮಃ ಜ್ಞಾನೇನೈವ ಪರಂಪದ. ಆದ್ದರಿಂದ ಮಿಥ್ಯಾಜ್ಞಾನ ಎಂದೂ ಹೊಂದಬಾರ್ದು. ಚಾ ಇದೆ ಅಲ್ಲಿ, ಚಾ ಶಬ್ದಕ್ಕೆ ಏವ ಅಂತಾನೆ ಅರ್ಥ. ಚಾ ಅಂದರೆ ಗೊತ್ತಾಯ್ತಾ? ಮಿಥ್ಯಾಜ್ಞಾನೇನೈವ ತಮಃ ಜ್ಞಾನೇನೈವ ಪರಂಪದ. ಉಳಿದೆರಡು ಕೂಡ ಆ ಕಡೆ ಆಗ್ಬೋದು, ಆಗದೇ ಇರ್ಬೋದು. ಅರ್ಥ ಆಯ್ತಾ? ಇದು ಸರಿಯಾಗಿ ತಿಳ್ಕೊಂಡ್ರೆ ಅಣುಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಶ್ಲೋಕ ಸರಿಯಾಗಿ ಬಾಯ್ಪಾಠ ಮಾಡಿದರೆ ಮನುಷ್ಯ ಎಷ್ಟೋ ಚೇಂಜ್ ಆಗುತ್ತೆ. ಯಾತಿ ತಸ್ಮಾದ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯ. ಇದು ನೋಡಿದ ಮೇಲೆ ಜನ ಯಾವ್ದು ಆಪ್ ಮಾಡ್ಕೋತಾರೆ? ಇಷ್ಟು ಕೊಟ್ಬಿಟ್ರಪ್ಪ ಈಗ. ಇದು ಇಷ್ಟು, ಇದಕ್ಕಿಷ್ಟು ಗ್ಯಾರಂಟಿ, ಇದು ಇಷ್ಟು ಗ್ಯಾರಂಟಿ. ಇಷ್ಟೆಲ್ಲ ಹೇಳಿದ್ಮೇಲೆ ಏನು ಮಾಡ್ತಾನೋ ಸಾಮಾನ್ಯವಾಗಿ? ಯಾವುದು ಬೆಸ್ಟ್ ಅಂತ ಅಪಾರ್ಟ್ ಮಾಡ್ತಾನೆ. ಈ 4ರಲ್ಲಿ ಶುಭ ಕರ್ಮ ಮಾಡೋಣ, ಬಟ್ ಅಲ್ಟಿಮೇಟ್ ಅಲ್ಲ. ಅದು ಕೆಟ್ಟದ್ದು ಮಾಡೋಣ, ನರಕಕ್ಕೆ ಹೋಗೋ ಸಂಭವ ಇದೆ. ಮಿಥ್ಯಾಜ್ಞಾನ ಸರ್ವಥಾ ಬೇಡ, ತಮಸ್ಸಾಗುತ್ತೆ. ಇದನ್ನು ಮಾಡೋಣ, ಮೋಕ್ಷ ಆಗುತ್ತೆ ಅಂಥೇಳಿ ಗಟ್ಟಿ ಮಾಡ್ಕೊಂಡ್ಬಿಡ್ತಾರೆ. ಚಿಕ್ಕಂದಿನಿಂದ ಹೇಳಬೇಕಾದ್ರೆ ಲೌಕಿಕದ ಬಗ್ಗೆ ಭಾರಿ ಹೇಳ್ತಾರೆ. ನೀನು ಡಾಕ್ಟ್ರ್ ಆಗಬೇಕು ಮೊದಲಿಂದ ಹೇಳ್ತಾನೆ ಬರ್ತಿರ್ತಾನೆ, ಮಾಡಿಬಿಡ್ತಾರೋ. ಇದನ್ನು ಯಾರು ಹೇಳೋದಿಲ್ಲ. ಅದರಿಂದ ಏನಾಗುತ್ತೆ? ಮೊದಲು ಹೇಳೋದಿಲ್ಲ, ಅದು ಯಾರು ಹೇಳಿದ್ರು ಅವ್ರನ್ನ ನಂಬೇಡ, ಬಿಟ್ಬಿಡು ಅಂತ ಹೇಳಿಬಿಡ್ತಾರೆ. ಮಾಡಿಕೊಡು. ಯಾತಿ ತಸ್ಮಾದ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯ. ಜ್ಞಾನವನ್ನು ಸಮಾಶ್ರಯತ್ತೆ ಅಂದರೆ ಅದಕ್ಕೇನೆ ಕಂಪ್ಲೀಟಾಗಿ ಸರೆಂಡರ್ ಆಗಬೇಕು ನಾವು. ಜ್ಞಾನಕ್ಕೆ ಸರೆಂಡರ್, ಬೇರೆದಕ್ಕಲ್ಲ. ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಷು ಅಭೇದವಾನ್. ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಷು ಅಭೇದವಾನ್. ದೇವ್ರ ಮಹಿಮೆ ಜ್ಞಾನ ಅಂದರೆ ಈ ರೀತಿ ತಿಳ್ಕೊಂಡ್ರೆ ಜ್ಞಾನ. ಅದು ಸರ್ವಾವಸ್ಥಾ ಪ್ರೇರಕನಾಗಿದ್ದಾನೆ. ಸರ್ವಾವಸ್ಥೆಗಳು ಅಂದರೆ ಯಾವುದು? ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ, ಮುಂದೆ ಮುಕ್ತಿ. ಎಲ್ಲದಕ್ಕೂ ಪ್ರೇರಕ ಪರಮಾತ್ಮನೇ. ಸರ್ವರೂಪೇಷು ಅಭೇದವಾನ್. ಈ ಪ್ರತಿಯೊಂದು ವಸ್ತುಗೂ ಪ್ರೇರಕ ರೂಪ ಅಂತಿದೆ, ಬಟ್ ಯಾವ ರೂಪಗಳಿಗೂ ಭೇದ ಇಲ್ಲ. ಅದು ಮುಂದಿಂದು. ಸರ್ವದೇಶೇಷು ಕಾಲೇಶು ಸ ಏಕಃ ಪರಮೇಶ್ವರ. ನೀವು ಎಲ್ಲೇ ಇದ್ದರೂ ಪರಮೇಶ್ವರ, ಪರಮಾತ್ಮನೇ. ನೋ ಚೇಂಜ್. ಹಿಂದೆ ಹೇಳಿದ್ದೆ, ಈ ಚೀಫ್ ಮಿನಿಸ್ಟರ್ ಎಲ್ಲೇ ಇದ್ದರೂ ಚೀಫ್ ಮಿನಿಸ್ಟ್ರೇ, ಪ್ರೈಮ್ ಮಿನಿಸ್ಟರ್ ಎಲ್ಲೇ ಇದ್ದರೂ ಪ್ರೈಮ್ ಮಿನಿಸ್ಟರ್. ಕ್ಲರ್ಕ್ಗಳು ಹಾಗಲ್ಲ, ಆಫೀಸಲ್ಲಿ ಮಾತ್ರ. ಮನೆ ಫೈಲ್ ಒಯ್ಯಾಗಿಲ್ಲ ಅವರು. ಮತ್ತು ರಜೆ ದಿವಸ ಸೈನ್ ಮಾಡೋಂಗಿಲ್ಲ. ಯಾವುದೋ ಡಾಕ್ಯುಮೆಂಟ್ ಸಬ್ ರಿಜಿಸ್ಟರ್ ಆಫೀಸ್ ಸ್ಟೇಟ್ ನೋಡ್ತಾನೆ, ರಜೆ ಅವತ್ತಿನ ದಿವಸ. ಏನಂತ ಅರ್ಥ? ಈ ಮಿನಿಸ್ಟರ್ ಏನು ನೋಡೋದಿಲ್ಲ. ಎಲ್ಲಿ ಬೇಕಾ, ಎಲ್ಲಿ ಮಾಡ್ದ, ಆಫೀಸಲ್ಲಿ ಮಾಡ್ದ, ಮನೆಯಲ್ಲಿ ಮಾಡಿದ್ದ, ಎಲ್ಲ ಕೌಂಟ್ ಆಗಿದೆ. ಯಾವುದು ಕೌಂಟ್ ಆಗಲ್ಲ. ಏನರ್ಥ? ಮಲ್ಕೊಂಡ ನಿದ್ದೆ ಮಾಡ್ತಾ ಈಗ ಮೆಲ್ಲಿಗೆ ಸೈನ್ ಮಾಡಿದ್ರು ಬೆಲೆ ಇದೆ. ಗೊತ್ತಾಯ್ತಾ? ಟೈಮ್ ಕೂಡ ಕೆಡೋದಿಲ್ಲ. ಎಷ್ಟೊಂದು ಎಲ್ಲಿ ಬೇಕಾದ್ರೂ ತೀರ್ಮಾನ ತೊಗೊಳ್ಬೋದು ಅಂತ. ಇದು ಯೋಚನೆ ಮಾಡಿದರೆ ಚೀಫ್ ಅದಕ್ಕೆ ಅರ್ಥ. ಚೀಫ್ ಅದು ರಾಜ್ಯಕ್ಕೆ ಸೀಮಿತವಾಯಿತು. ಪ್ರಧಾನಿ ಅಂದ ತಕ್ಷಣ ದೇಶಕ್ಕೆ ಬಂತು. ದೇವರು ವಿಶ್ವಕ್ಕೆ ಅನಂತ ಕಾಲದೊಳಗೆ. ಆದ್ದರಿಂದ ಸ ಏಕ ಪರವೇ. ಏಕ ಅಂತ ಹೇಳಿದ್ರಿಂದ ಇನ್ನೊಬ್ಬರು ಬರೋದು ಇಲ್ಲೇ ಇಲ್ಲ. ಇನ್ನೊಬ್ಬರು ಬಂದರೆ ಏಕ ಆಗೋದಿಲ್ಲ. ಗೊತ್ತಾಯ್ತಾ? ಇತಿ ಅಭೇಷವಾನ್ ತದ್ಭಕ್ತಿ ತಾರತಮ್ಯಂ ವಿಮುಕ್ತಿಗಂ. ಈ ತಾರತಮ್ಯನ ಅಳಿಬೇಕಾದ್ರೆ ಏನು ಮಾಡ್ತೀವಿ ನಾವು? ಹೊರತಕ್ಕೆ ಏನೇನೋ ಕ್ರೈಟೀರಿಯಾ ಭಕ್ತಿನೇ ದೊಡ್ಡದು. ಇವತ್ತು ರುಜುಗಳು ಭಾರಿ ಶ್ರೇಷ್ಠ, ಅವರ ಭಕ್ತಿ ಯಾರು ಮಾಡೋದಿಲ್ಲ ಅಂತ.
ಆಮೇಲೆ ಗರುಡಶ್ರೇಷ್ಠ ರುದ್ರರು ಅಂತ ಹೇಳಿದರೆ ಅವ್ರ ಭಕ್ತಿ ಜಾಸ್ತಿ ಅಂತ ಅರ್ಥ. ಇಂದ್ರದೇವರು ಕಡಿಮೆ ಅಂದರೆ ಭಕ್ತಿ ಕಡಿಮೆ ಅಂತ. ಅದೆಲ್ಲ ಯೂನಿಫಾರ್ಮಾಗಿ ಏನು ಮಾಡಬೇಕು, ಭಕ್ತಿ ರೆಡ್ಯೂಸ್ ಮಾಡಿಬಿಡೋದು ಎಲ್ಲದನ್ನು. ಅಲ್ಲೇ ತಾರತಮ್ಯ ಹುಡುಕ್ಬೇಕು ಯಾವಾಗ, ಗೊತ್ತಾಯ್ತಾ? ಭಕ್ತಿನೇ ಕ್ರೈಟೀರಿಯಾ ಯಾವುದಕ್ಕೆ ತಾರತಮ್ಯ. ಇನ್ನು ತಾರತಮ್ಯ ಹೇಳ್ತಾ ಹೋಗ್ತೇನೆ. ಆ ಹೇಳೋದಲ್ಲಿ ಎಲ್ಲಿ ದೊಡ್ಡವರು ಅಂತ ಹೇಳ್ತೇವೆ ಭಕ್ತಿ ಜಾಸ್ತಿ ಮಾಡ್ತಾರೆ, ಎಲ್ಲಿ ಕಡಿಮೆಯವ್ರನ್ನ ಭಕ್ತಿ ಕಡಿಮೆ ಮಾಡ್ತಾರೆ. ಈ ಥರ ತಿಳ್ಕೊಬಿಟ್ರೆ ತಾರತಮ್ಯದ ಬಗ್ಗೆ ಸರಿಯಾದ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಮಹಾಲಕ್ಷ್ಮಿ ಭಾರಿ ದೊಡ್ಡವರು, ಯಾಕೆ? ಏನು ಧನ್ಯಳೋ ಲೋಕವೇ ಎಂಥ ಮಾನ್ಯಳೋ ಸಾನರಾಗದಿಂದ ಹರಿಯ ತಾನೇ ಸೇವೆ ಮಾಡೋದು ಹೇಳು. ಆದ್ದರಿಂದ ಭಾರಿ ದೊಡ್ಡವರಾಗಿಬಿಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ಹೇಗೆ ನೋಡಬೇಕು ಹೇಳ್ತಾರೆ. ಇವತ್ತು ಭಕ್ತಿ ಬಿಟ್ಟೆ ತಾರತಮ್ಯ ನೋಡ್ತಿರೋದು ನಾವು. ಭಕ್ತಿ ಮೈನಸ್ ತಾರತಮ್ಯಕ್ಕೆ ಅರ್ಥನೇ ಇಲ್ಲ. ಭಕ್ತಿ ತಾರತಮ್ಯನೇ ತಾರತಮ್ಯ ಅದು ಅಲ್ಲಿಗೆ. ಅದಕ್ಕೆ ಪ್ರತಿಯೊಂದು ಕೆಲಸ ಮಾಡಿದಾಗಲೂ ಕೂಡ ಭಕ್ತಿಯಿಂದ ಮಾಡಿದಿರಲ್ಲ ಫಸ್ಟ್ ನೋಡಬೇಕು, ಗೊತ್ತಾಯ್ತಾ? ಅದರಿಂದ ಭಕ್ತಿ ಹೆಚ್ಚಾಯಿತು ಅಲ್ಲ ಅದನ್ನು ನೋಡಬೇಕು. ಭಕ್ತಿ ಹೆಚ್ಚಾಗದೆ ಹೋದರೂ ಮಾಡಿದ್ದು ವೇಸ್ಟು. ಭಕ್ತಿ ಕಡಿಮೆ ಆದ್ರಂತೂ ಭಾರಿ ಹೋಪ್ಲೆಸ್ ಅದು. ಕರೆಕ್ಟ್. ಭಕ್ತಿ ಇಲ್ಲ ಮಾಡಿದ್ರಂದ್ರೆ ಶ್ರಮಯೇವ ಹಿ ಕೇವಲ. ಅದನ್ನು ನಾವೇ ಅಬ್ಸರ್ವ್ ಮಾಡ್ತಿರ್ಬೇಕು. ಯಾವುದೇ ಕೆಲಸ, ದೇವ್ರ ಪೂಜೆನೇ ಎಷ್ಟು ಖುಷಿಪಟ್ಟು ಮಾಡ್ತೀವೋ ಬೇಯ್ಕೊಂಡು ಮಾಡ್ತೀವೋ ಇಂಪಾರ್ಟೆಂಟ್. ಸಂಧ್ಯಾನೆ ಮಾಡೋ ಭಾಳಷ್ಟು ಜನ ಬೇಯ್ಕೊಂಡು ಮಾಡ್ತಾರೆ. ಇದೊಂದು ಆಚಾರ ಇದೆ ನಮಗೆ. ಬಿಡೋಕ್ಕೆ ಧೈರ್ಯ ಇಲ್ಲ, ಮಾಡಲಿಕ್ಕೆ ಮನಸ್ಸಿಲ್ಲ. ಅದಕ್ಕೇನು ಮಾಡ್ತಾರೆ, ಏಕಾಶಿ ಉಪವಾಸ ಕೂಡ ಮಾಡೋದು ಹಾಗೇನೆ. ನಮ್ಮ ಕಾಲಕ್ಕಂತೂ ಮುಗಿತು, ನೀವು ಮಾತ್ರ ಕಷ್ಟಪಡಬೇಡಿಯಪ್ಪ ಅಂತ ಹೇಳಿದರೆ ಬೈಕೊಂಡು ಮಾಡಿದ ಅಂತ ಆಗಲಿಲ್ಲ. ಈಗ ನಿಜವಾಗ್ಲೂ ಖುಷಿಪಟ್ಟು ಮಾಡೋದಾಗಿದ್ದರೆ ಮಕ್ಕಳಿಗೆ ಬೇಡ ಅಂತ ಹೇಳ್ತಿದ್ದಿಲ್ಲ. ಅವರು ಏನು ಮಾಡ್ತಿದ್ರು ನಿಮ್ಗೆ ಗೊತ್ತಿಲ್ಲ, ಖುಷಿಯಿಂದ ಮಾಡೋದು ಹೇಳೋದು. 90% ಜನ ಹೇಳೋದಿಲ್ಲ. ಸದ್ಯ ನಮ್ಮ ಕಾಲ ಅಂತೂ ಮುಗಿತು, ನೀವು ಸುಖವಾಗಿರಿ ಅಂದರೆ ಅದು ಸುಖವಾಗಿರಲಿಲ್ಲ ಅಂತ ಆಗಲಿಲ್ಲ. ಆಗ ಆ ಭಾವನೆ ಬರಬಾರ್ದು. ಅಂದರೆ ಅದು ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ಅದಕ್ಕೆ ಹೇಳಬೇಕು, ಪರಗಿ ಪರಮಾಧರದಿ ಪಾಡಲು ಕುಡಿತು ಕೇಳುವ, ಕುಡಿತು ಪರಮಾಧರದಿ ಪಾಡಲು ಕಾಮನ್, ನಿಂತು ಕೇಳುವ, ಕುಡಿತು ನಿಂತು ಪರಮಾಧರದಿ ಪಾಡಲು ನಲಿವ, ನಲಿತು ಪರಮಾಧರದಿ ಪಾಡಲು ಒಲಿವ. ಈ ಪರಮಾಧಾರ ಕಾಮನ್ ಫ್ಯಾಕ್ಟ್ರ್. ಎಲ್ಲ ಕೆಲಸಕ್ಕೂ ಶುರು ಮಾಡಬೇಕಾದ್ರೆ ಭಕ್ತರಿದ್ದಾನೆ ಆಧಾರದಿ ಕೇಳುವುದು ಹೇಳಿಬಿಟ್ಟಿದ್ದಾರೆ. ಆಧಾರ ಇಲ್ಲದೆ ಹೋದರೆ ಯಾವ ಕೆಲಸಕ್ಕೂ ಅರ್ಥ ಇಲ್ಲ. ಆಧಾರ ಅಂತ ಭಕ್ತಿ, ಪರಮಾಧಾರ ಇರಬೇಕು. ನಾಳೆ ದಿವಸ ಮುಂದಿನ ಭಾಗ.